ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವ್ಲಾಗಲ್ಲಿ ಗೌರಿ ಹಬ್ಬ ಹಾಗೆ ಗಣೇಶ ಹಬ್ಬ ಹಾಗೆ ನನ್ನ ಬರ್ತ್ಡೇ ಮೂರೂ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿದೆ ಈ ಒಂದು ವಿಡಿಯೋನ ವಾಚ್ ಮಾಡಿ. ಈಗ ಗೌರಿ ಹಬ್ಬಕ್ಕೆ ನಮಗೆ ಆಫೀಸ್ ರಜಾ ಇರಲಿಲ್ಲ, ಸೊ ಆಫೀಸ್ಗೆ ಟ್ರೆಡಿಷ್ನಲಾಗಿ ಹೋಗೋಣ ಅಂತೇಳಿ ಇಬ್ಬರೂ ಮಾತಾಡಿಕೊಂಡು ಟ್ರೆಡಿಷ್ನಲಾಗಿ ಬಂದಿದ್ವಿ. ಸೊ ನನಗೆ ಹೂ ಕೂಡ ತೊಗೊಂಡು ಬಂದಿದ್ದು, ಮಲ್ಲಿಗೆ ಹೂ ತೊಗೊಂಡ್ಬಂದಿದ್ದು. ಅವಳು ಯಾವಾಗಲೂ ಮುಡ್ಕೊಂಡು ಬಂದರೂ ಮಿಸ್ ಮಾಡಿದೆ, ನನಗೂ ಕೂಡ ತೊಗೊಂಡು ಬರ್ತಾಳೆ. ಸೊ ಹಬ್ಬಕ್ಕೆ ಅಂತ ತೊಗೊಂಡು ಬಂದಿದ್ಲು. ಇಬ್ಬರು ಹೂ ಮುಡ್ಕೊಂಡಿದ್ವಿ. ನಾನು ಆಲ್ರೆಡಿ ಬೆಳಗ್ಗೆನೇ ಫಸ್ಟ್ ಆಫೀಸಿಗೆ ಬಂದು ಮಾಮೂಲಿ ಎಲ್ಲ ಪೂಜೆ ಮಾಡಿದ್ದೆ. ಬಟ್ ಇವಳು ತೆಂಗಿನಕಾಯಿ ಬಾಳೆಹಣ್ಣೆಲ್ಲ ಇಡೋಣ ಹಬ್ಬ ಅಲ್ವಾ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ಲು. ಹಾಗಾಗಿ ಅವಳ ಕೈಯಲ್ಲೇ ಇಡಿಸ್ತಾ ಇದ್ದೆ. ಸೊ ಆಫೀಸಲ್ಲಿ ಪೂಜೆ ಕೂಡ ಆಗಿತ್ತು ಗೌರಿ ಹಬ್ಬಕ್ಕೆ. ಎಲ್ಲಿ ನಂಗೆ ಟೈಮ್ ಇರಲ್ವಲ್ಲ. ಇಲ್ಲಿ ಗಿಡಕ್ಕೆ ಹಾಕು. ನೋಡ್ದೆ ಹೆಂಗ್ ಕೊಡ್ದೆ. ನಿನಗೆ ಕಳಿಸ್ತೀನಿ. ನಾನು ಹಂಗೆ ಹೊಡಿತೀನಿ, ನನಗೆ ಹಂಗೆ ಹೊಡೆಯೋದೇ ಬರಲ್ಲ. ತೊಟ್ಲನೇ ಬರುತ್ತೆ. ತೊಟ್ಲು ಅಂತ. ಬಾಳೆಹಣ್ಣು ಮುರಿ. ಇಲ್ಲ ಕರೆಕ್ಟಾಗಿದೆ. ನಾನು ದೀಪ ಮುಂದೆ ಇಟ್ಟಿದ್ದೆ, ಅದು ಹೂವಿಟ್ಟು ಹೆಚ್ಚಾಗ್ತಿತ್ತು ಅಂತ ಹೇಳಿ ಹಿಂದೆ ಇಟ್ಟೆ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ನನ್ನ ವ್ಲಾಗ್ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇವತ್ತು ನನ್ನ ಬರ್ತ್ಡೇ ಕೂಡ ಹಾಗೆ ಗಣೇಶ ಹಬ್ಬನೂ ಕೂಡ. ಹಾಗಾಗಿ ಎರಡನ್ನೂ ಒಂದು ದಿನ ಯಾವ ರೀತಿ ಆಚರಿಸ್ತೀನಿ ಅನ್ನೋದನ್ನ ತೋರಿಸ್ತೀನಿ. ತುಂಬಾ ಸಿಂಪಲ್ಲಾಗಿರುತ್ತೆ, ನೀವು ಅಂದ್ಕೊಂಡಿರ್ತಾರೆ ಆಡಂಬರ ಏನಿಲ್ಲ. ಸೊ ಇವತ್ತು ನಾನು ನಮ್ಮ ಮನೆಯಲ್ಲಿ ಆಲ್ರೆಡಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆಯವ್ರಿಗೆ ನೀರು ಬಿಸಿ ಇಟ್ಟಿದ್ದೀನಿ. ನಾನು ಕೂಡ ಸ್ನಾನ ಎಲ್ಲ ಆಯಿತು, ಕಸನೆಲ್ಲ ಆಯಿತು. ಪೂಜೆ ಮಾಡ್ಕೊಳ್ಬೇಕು. ಫಸ್ಟ್ ಅಡುಗೆ ಮಾಡ್ಕೊಂಡ್ಬಿಟ್ರೆ ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ಬೋದು. ಓಕೆ, ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ತೋರಿಸ್ತೀನಿ. ಇವತ್ತು ನಮ್ಮ ಹಸ್ಬೆಂಡ್ದು ಡ್ಯೂಟಿ ಇತ್ತು. ಸೊ ಇವಾಗ ಬರ್ತಾ ಇದ್ದಾರೆ ಅವರು ಕೂಡ. ನೋಡೋಣ, ಅವ್ರದ್ದು ಏನಿಲ್ಲ, ಎಲ್ಲ ನಾನೇ ಮಾಡ್ಕೊಳ್ಬೇಕು. ಪಾಪ ಅವರು ಸುಸ್ತಾಗಿ ಬಂದಿರ್ತಾರಲ್ಲ, ಸೊ ಅವ್ರ ಹತ್ರ ನಾನೇನು ಮಾಡಿಸೋದಿಲ್ಲ. ಸೊ ನನ್ನ ಬರ್ತಡೇ ಇರೋದ್ರಿಂದ ಆಫೀಸಲ್ಲಿ ನನ್ನ ಫ್ರೆಂಡ್ ಮೆಹಂದಿ ಕೂಡ ಹಾಕಿದ್ದಾಳೆ. ಸೊ ನೆನೆ ಗೌರಿ ಹಬ್ಬನೂ ಕೂಡ ಇತ್ತಲ್ವ, ಹಾಗೆ ಹಬ್ಬಗೂ ಆಗುತ್ತೆ, ನಾಳೆ ನಿನ್ನ ಬರ್ತಡೇಗೂ ಆಗುತ್ತೆ ಅಂದ್ಬಿಟ್ಟು ನಿನ್ನೆ ಸಂಜೆ ಹೋಗೋ ಟೈಮಲ್ಲಿ ಹಾಕಿದ್ದು. ಆಲ್ರೆಡಿ ಎಷ್ಟು ಡಾರ್ಕ್ ಕಲರ್ ಆಗಿಬಿಟ್ಟಿದೆ. ಸೊ ನಾನು ಹೀಗೆ ಸಿಂಪಲಾಗಿ ಒಂದು ಟಾಪ್ ಹಾಕ್ಕೊಂಡಿದ್ದೀನಿ, ಹೊಸ ಟಾಪ್. ಸೊ ಈ ವರ್ಷ ನಾನು ಫುಲ್ಲು ವೈಟ್ ಆ್ಯಂಡ್ ವೈಟಲ್ಲಿದ್ದೀನಿ. ಸೊ ನೋಡೋಣ ಬನ್ನಿ ಯಾವ ರೀತಿ ಹೋಗುತ್ತೆ ಇವತ್ತಿನ ಬ್ಲಾಗ್ ಅಂತ ತೋರಿಸ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಆ್ಯಕ್ಚುಲಿ ನಾನು ಟ್ರೈಪಾಡ್ ಊರಲ್ಲೇ ಬಿಟ್ಟು ಬಂದಿದ್ದೀನಿ. ಹಾಗಾಗಿ ಚಿಕ್ಕ ಟ್ರೈಪಾಡಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ರೀತಿ ಮಾಡ್ತೀನಿ ಅಂತ. ಆಲ್ರೆಡಿ ಬೇಳೆ ಬೇಯ್ತಾ ಇದೆ. ಆ್ಯಕ್ಚುಲಿ ನಾನು ಮಾಡ್ತಾ ಇರೋದು ಫಸ್ಟ್ ಟೈಮು. ಬಟ್ಟು ನೋಡೋಣ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ. ನನಗೆ ಕ್ಯಾಮ್ರಾ ಇಟ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಜಾಗ ಸಿಗ್ತಾಯಿಲ್ಲ ಫಸ್ಟ್ ಆಫ್ ಆಲ್. ನೋಡೋಣ
ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಒಟ್ಟಿನಲ್ಲಿ ನಮ್ಮ ಅತ್ತೆ ಜೊತೆ ಸೇರ್ಕೊಂಡು ಮಾಡಿದಾಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ನೋಡ್ಕೊಂಡಿದ್ದೀನಿ. ಆ ಒಂದು ಇದರಿಂದನೇ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಈಗ ನಾನು ವಾಯ್ಸ್ ಓವರ್ ಕೊಡ್ತಾ ಹೋಗ್ತೀನಿ, ಯಾಕಂದರೆ ಮಾತಾಡ್ಕೊಂಡು ಅಡುಗೆ ಮಾಡೋದು ನನಗೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತೀನಿ, ಹಾಗೆ ನೋಡ್ಕೊಂಡು ಹೋಗಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಬನ್ನಿ. ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಬೇಳೆ ಬೇಯೋದಕ್ಕೆ ಇಟ್ಟಿದ್ದೆ. ಹಾಗೆ ಇವಾಗ ಸಿಲಿಂಡರ್ ಕೂಡ ಇಟ್ಕೊಂಡಿದ್ದೀನಿ. ಈಗ ಅಲ್ಲಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅನಿಸುತ್ತೆ, ಅದಕ್ಕೆ ನಾನು ಈ ಒಂದು ಇಂಡಕ್ಷನ್ನಿಂದ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಯಪ್ಪ, ಅದು ಆ ಎಕ್ಸ್ಪೀರಿಯೆನ್ಸ್ ನಾನು ನೆಕ್ಸ್ಟ್ ನಿಮಗೆ ಶೇರ್ ಮಾಡ್ತೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಎಲ್ಲ ಮೆಸರ್ಮೆಂಟ್ ಪ್ರಕಾರ ಮಾಡ್ಕೊಂಡು ಹೋಗೋಣ, ಆಗ ನೆಕ್ಸ್ಟ್ ಟೈಮ್ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದ್ದಾಗ ಎಷ್ಟು ಮಾಡ್ಬೋದು ಅನ್ನೋದು ಅಂತ ನಾನು ಮೆಸರ್ಮೆಂಟ್ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಈಗ ಕಂಕಣನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೈದಾ ಹಾಗೆ ಚಿರೋಟಿ ರವೆನ ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಸೊ ಇದಿನ್ನೂ 1-2 ಅವರ್ ನೆನೆಬಿಟ್ರೆ ಇನ್ನೂ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಸೊ ನಾನು ನಿಮಗೆ ಲೈಟ್ ಆಫ್ ಮಾಡಿ ಆನ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಲೈಟ್ ಆನ್ ಮಾಡಿದ್ರೆ ಅರಿಶಿನ ಜಾಸ್ತಿ ಇದೆ ಅನ್ನೋ ಕಾಣಿಸುತ್ತೆ, ಬಟ್ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನೀಗ ಬೇಳೆ ಬೇಯೋದಕ್ಕೆ ಇಟ್ಟಿದ್ನಲ್ವ, ಬೇಯಿಸ್ಬಿಟ್ಟು ರೆಡಿ ಮಾಡಿಕೊಂಡೆ. ಇದು ಎಷ್ಟು ಮೆಸರ್ಮೆಂಟಲ್ಲಿದ್ದರೆ ಪರ್ಫೆಕ್ಟ್ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ಬೇಳೆ ಕಾಣಿಸ್ಬೇಕು, ಬೇಳೆ ಶೇಪು, ಬಟ್ ಹಿಂಗೆ ಸ್ಮ್ಯಾಶ್ ಮಾಡಿದ್ರೆ ಬೆಂದಿರೋ ಥರ ಇರಬೇಕು. ಅಲ್ಲಿಗೆ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೇಯಿಸಿದ್ದೀನಿ ಅಂತ ಅರ್ಥ. ಇದನ್ನು ನಾನಿವಾಗ ಫಿಲ್ಟರ್ ಮಾಡಿಕೊಂಡು ಸಾಂಬಾರಿಗೆ ನೀರು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಬೇಳೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈ ಕಡೆ ಜಾಸ್ತಿನೂ ಬೆಂದಿಲ್ಲ, ಈ ಕಡೆ ಬೇಯ್ದೇ ಥರನೂ ಇಲ್ಲ. ಈಗ ಈ ನೀರನ್ನ ಎತ್ತಿಟ್ಕೊಳ್ತಾ ಇದ್ದೀನಿ. ಸಾಂಬಾರು ನಾನು ಇಬ್ಬರೇ ಇರೋದ್ರಿಂದ ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹಾಫ್ ಕಾಯಿ ತುರಿನ ತುರ್ಕೊಳ್ತಾ ಇದ್ದೀನಿ. ಕಾಯಿ ಕೂಡ ತುರ್ಕೊಂಡಾಯಿತು, ಬೇಳೆ ಕೂಡ ಮತ್ತೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಇದಕ್ಕೆ 1 ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕ್ಬಿಟ್ಟು ಅದು ಕರಗೋವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಅಷ್ಟರಲ್ಲಿ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಆಗಲೇ 1 ಕಪ್ಪು ಬೆಲ್ಲ ಹಾಕಿದೆ. ಈಗ 1 ಕಪ್ಪು ಕಾಯಿ ತುರಿ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ತೀನಿ. ಅದು ನೀಟಾಗಿ ಬೇಯಿಸ್ಕೊಳ್ಬೇಕು, ಇಲ್ಲ ಅಂದರೆ ಅದು ಅಳಿಸೋಗ್ಬಿಡುತ್ತೆ ಬೇಗ. ಹಾಗಾಗಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ನಾನಿಲ್ಲಿ. ನೀವು ನೋಡ್ತಾ ಇರ್ಬೋದು, ಇನ್ನೂ ಬೇಯಿಸ್ತಾ ಇದ್ದೀನಿ ನಾನು, ಇನ್ನೂ ಪರ್ಫೆಕ್ಟಾಗಿ ಇನ್ನೂ ಬೇಯಿಸಿಲ್ಲ. ಈಗ ನಾನು ಇದನ್ನು ಬೇಳೆ ಒಂದು ಸ್ವಲ್ಪ ಮುಂಚೆನೇ ಎತ್ತಿಟ್ಕೊಂಡಿದ್ದೀನಿ. 1 ಸೌಟು ಈ ಒಣಶುಂಠಿ ಹಾಗೆ ಏಲಕ್ಕಿ ಪೌಡರ್ನ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಣಶುಂಠಿ ಏಲಕ್ಕಿ ಪೌಡರ್ ಆ್ಯಡ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಬೇಳೆನ ಎತ್ತಿಟ್ಕೊಳ್ಬೇಕು. ಯಾಕಂತಂದರೆ ಸಾಂಬಾರಿಗೆ ಅದು ಮಿಕ್ಸ್ ಆದರೆ ಸಾಂಬಾರು ಹಾಳಾಗುತ್ತೆ. ಹಾಗಾಗಿ ನಾನು ಮುಂಚೆನೇ ಸ್ವಲ್ಪ ಬೇಳೆ ಎತ್ತಿಟ್ಕೊಂಡು ಒಣಶುಂಠಿ ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇದನ್ನು ಬೇಯಿಸ್ಕೊಳ್ತೀನಿ. ಈಗ ಇದು ತಣ್ಣಗಾಗಿದೆ. ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು. ಈಗ ನಾನು ಮಿಕ್ಸಿ ಮಾಡ್ಕೊಂಡಾಗ ಅದು ಒಂದು ಸ್ವಲ್ಪ ನನಗೆ ಗಟ್ಟಿ ಥರ ಅನ್ನಿಸ್ತು. ಅದಕ್ಕೆ 1 ಟೇಬಲ್ ಸ್ಪೂನ್ ನೀರು ಹಾಕ್ಬಿಟ್ಟು ನೀಟಾಗಿ ಕನ್ಸಿಸ್ಟೆನ್ಸಿ ನನಗೆ ಎಷ್ಟು ಬೇಕೋ ಅಷ್ಟು ನಾನು ರೆಡಿ ಮಾಡಿಕೊಂಡೆ. ನಾನು ಫೈನಲಾಗಿ ತೋರಿಸ್ತೀನಿ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ನೀವು ನೋಡ್ತಾ ಇರ್ಬೋದು, ಜಾಸ್ತಿ ನೀರೆಲ್ಲ ಆ್ಯಡ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಳ್ಬಾರ್ದು. ಇವಾಗ ನೋಡ್ಬೋದು ಯಾವ ರೀತಿ ಇದೆ ಕನ್ಸಿಸ್ಟೆನ್ಸಿ ಅಂತ. ಸೊ ಇದು ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇವಾಗ ಸಾಂಬಾರಿಗೆ ಎಲ್ಲ ಇಂಗ್ರೀಡಿಯೆಂಟ್ ರೆಡಿ ಮಾಡ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಒಂದು 4 ಮೆಣಸು, 1 ಕಪ್ ಕಾಯಿ, ಬೆಳ್ಳುಳ್ಳಿ, ಹಾಗೆ ಕರಿಬೇವು, ಟೊಮೆಟೊ, ಈರುಳ್ಳಿ, ಹಾಗೆ ಬೇಯಿಸಿರೋ ಅಂಥ ಬೇಳೆ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ.
ಇದನ್ನೆಲ್ಲ ಇವಾಗ ನಾವು ಬಸ್ಸಾಂಬಾರು ಮಾಡ್ತೀವಲ್ಲ ಆ ಒಂದು ಮೆಥಡಲ್ಲಿ ನಾವು ಮಾಡಬೇಕಾಗುತ್ತೆ. ಇವಾಗ ಒಗ್ಗರಣೆ ಕೂಡ ಹಾಕ್ಕೊಳ್ತೀನಿ. ಬನ್ನಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಈಗ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಗೆ ಕಾಯಿ ತುರಿ ಕೊತ್ತಂಬರಿ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು. ಅದು ತಣ್ಣಗಾಗೋವರೆಗೂ ಅಷ್ಟರಲ್ಲಿ ನಾನು ಕಡಲೆಬೇಳೆ ವಡೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ನಾನು ಬೆಳಗ್ಗೆನೇ ನೆನೆ ಇಟ್ಕೊಂಡಿದ್ದೆ. ಈ ರೀತಿ ಹಿಂಗೆ ಕಟ್ ಮಾಡಿದ್ರೆ ಇದು ಕರೆಕ್ಟಾಗಿ ನೆಂದಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಹಾಗೆ ಇಂಗ್ರೀಡಿಯೆಂಟ್ ಕೂಡ ತೋರಿಸ್ತೀನಿ. ಹಾಗೆ ಒಂದು 4 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಹಾಗೆ 3 ಲವಂಗ, 1 ಚಕ್ಕೆ, ಶುಂಠಿ ಹಾಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಹಾಗೆ ಕರಿಬೇವು, ಈರುಳ್ಳಿ ಎಲ್ಲ ತೊಗೊಂಡಿದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬಾರ್ದು, ಅದು ತರಿಯಾಗಿ ಪೇಸ್ಟ್ ಇರಬೇಕು. ಸೊ ಆ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಬೇಳೆ ವಡೆ ಕೂಡ ರೆಡಿ ಆಗುತ್ತೆ. ಇವಾಗ ಎಲ್ಲ ರೆಡಿ ಮಾಡಿದ್ದೀನಿ. ನಾನು ತೋರಿಸ್ತೀನಿ ಯಾವ ರೀತಿ ನಾನು ರೆಡಿ ಮಾಡಿದ್ದೀನಿ ಅಂತ. ಅಡುಗೆ ಕೂಡ ಎಲ್ಲನೂ ಆಯಿತು. ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು. ಇವಾಗ ನಮ್ಮ ಹಸ್ಬೆಂಡು ನನ್ನ ಬರ್ತಡೆಗೆ ಸರ್ಪ್ರೈಸಾಗಿ ಚಾಕ್ಲೇಟ್ ತೊಗೊಂಡು ಬಂದಿದ್ದಾರೆ. ಸೊ ನೆಕ್ಸ್ಟ್ ಏನು ಪ್ಲ್ಯಾನ್ ಇದೆ ಅಂತ ನಾನು ಲಾಗ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಚಾಕ್ಲೇಟ್ ಬಂದಿದೆ, ಡೈರಿ ಮಿಲ್ಕ್, ರೋಸ್ಟ್ ಆಲ್ಮಂಡ್ದು. ಓಕೆ ಬನ್ನಿ ಇವಾಗ ಪೂಜೆ ಎಲ್ಲ ಪೂಜೆ ರೆಡಿ ಮಾಡಬೇಕಾದ್ರೆ ನನಗೆ ನಿಜವಾಗ್ಲೂ ಟೈಮ್ ಆಗಲಿಲ್ಲ. ಹಾಗಾಗಿ ಹೇಗೆ ರೆಡಿ ಮಾಡಿದೆ ಅಂತ ತೋರಿಸಿಲ್ಲ ನಾನು. ಸೊ ಯಾವ ರೀತಿ ರೆಡಿ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಸೊ ಬನ್ನಿ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ದೇವ್ರ ಮನೆ ಇಲ್ಲ ನಮ್ಮ ಮನೆಯಲ್ಲಿ, ಹಾಗಾಗಿ ನನಗೆ ಹೇಗಾಗುತ್ತೋ ಆ ರೀತಿ ಮಾಡಿದ್ದೀನಿ. ಸೊ ಒಂದು ಪುಟ್ಟ ರಂಗೋಲಿ ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಒಬ್ಬಟ್ಟು ಮಾಡಿದ್ದೀನಿ, ಸ್ವಲ್ಪ ಕೋಸಂಬರಿ, ಕಡಲೆಬೇಳೆ ವಡೆ, ರೈಸ್, ಸಾಂಬಾರು. ಸೊ ನಮ್ಮತ್ತೆ ಬಾಗ್ನಾಗೆ ಅಮೌಂಟ್ ಕೂಡ ಹಾಕಿದ್ರು, ನಮ್ಮಪ್ಪನ ತಂಗಿ. ಸೊ ಇಲ್ಲಿ ಬಾಗ್ನ ಪೂಜೆನೂ ಮಾಡ್ತಾಯಿದ್ದೀನಿ. ಹಾಗೆ ಗಣಪತಿ ಮೂರ್ತಿ ಇತ್ತು, ಹಾಗಾಗಿ ಅದಕ್ಕೇ ಹಾಗೆ ಒಂದು ಇಟ್ಬಿಟ್ಟು ಒಂದು 5 ಥರ ಹಣ್ಣು ಇಟ್ಬಿಟ್ಟು ಪೂಜೆ ಮಾಡ್ತಿದ್ದೀನಿ. ಇಷ್ಟು ರೆಡಿಯಾಗಿದೆ. ಇವಾಗ ಇನ್ನು ಪೂಜೆ ಒಂದು ಮಾಡಬೇಕು. ಇವಾಗ ಪೂಜೆ ಕೂಡ ಸ್ಟಾರ್ಟ್ ಮಾಡೋಣ ಬನ್ನಿ.
ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾರ್ಯಾರ ಜೀವನ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಬಟ್ ನನ್ನ ಜೀವನದಲ್ಲಿ ತುಂಬಾ ಚೇಂಜಸ್ ಆಗಿದೆ. ಕೆಟ್ಟದಾದರೆ ಎಲ್ಲ ಗ್ರಾಚಾರ ಅಂದ್ಕೊಳ್ತೀವಿ, ಒಳ್ಳೆಯದಾದರೆ ದೇವರ ಆಶೀರ್ವಾದ ಅಂತ ಅಂದ್ಕೊಳ್ತೀವಿ. ಬಟ್ ನನಗೆ ತುಂಬಾ ಚೇಂಜಸ್ ಆಗಿದೆ ನನ್ನ ಲೈಫಲ್ಲಿ. ನಾನು ಅಂದ್ಕೊಂಡಿರೋ ಥರ ಲೈಫ್ ಇಲ್ಲ ಅಂತ ಗೊತ್ತಾಯಿತು ನನಗೆ. ನಾವು ಅಂದ್ಕೊಳ್ಳೋ ರೀತಿ ಯಾರ ಲೈಫು ಇರೋದಿಲ್ಲ, ಅದೆಲ್ಲ ಸುಮ್ಮನೆ ನಮ್ಮ ಭ್ರಮೆ ಅಂತ ಅಂದ್ಕೊಳ್ಬೇಕು. ಸೊ ಎಲ್ಲ ಹಣೆಬರಹದಲ್ಲಿ ಏನಿರುತ್ತೋ ಅದೇ ಆಗೋದು, ಯಾರ ಲೈಫಲ್ಲಿ ಏನಾಗಬೇಕೋ ಅದನ್ನೇ ಆಗೋದು. ಬಟ್ ಒಳ್ಳೆ ಫ್ಯಾಮಿಲಿ ಇದ್ದರೆ ಎಲ್ಲನೂ ಫೇಸ್ ಮಾಡೋ ಧೈರ್ಯ ನಮಗಿರುತ್ತೆ. ಹಾಗಾಗಿ ನಿಮಗೂ ಕೂಡ ನಾನು ಹೇಳ್ತೀನಿ, ಏನೇ ಬಂದರೂ ಫೇಸ್ ಮಾಡೋ ಧೈರ್ಯ ನಿಮಗಿದ್ರೆ, ಯಾವುದೇ ದುಃಖ ಬಂದರೂ ಸಂತೋಷ ಬಂದರೂ ನಾವು ತುಂಬಾ ಧೈರ್ಯವಾಗಿ ನಾವು ಅದನ್ನು ಫೇಸ್ ಮಾಡ್ಬೋದು. ಬಟ್ ಗಣಪತಿ ಹಬ್ಬ ನಾವು ಏನಕ್ಕೆ ಮಾಡ್ತೀವಿ ಅಂದರೆ, ಏನೇ ವಿಘ್ನ ಇದ್ದರೂ ವಿನಾಶ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಈ ಒಂದು ಗಣಪತಿ ಹಬ್ಬನ ತುಂಬ 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 ನನ್ನ ಮನಸಾರೆ ನಾನು ಪೂಜೆ ಮಾಡ್ಕೊಳ್ತೀನಿ. ನನಗಂತೂ ತುಂಬಾ ಇಷ್ಟ. ಫಸ್ಟು ನನಗೆ ತಿಳುವಳಿಕೆ ಬಂದಮೇಲೆ ಫಸ್ಟು ನಾನು ಒಂದು ದೇವ್ರನ್ನ ನಾನು ಭಕ್ತಿಯಿಂದ ಪೂಜಿಸೋಕ್ಕೆ ರೆಡಿ ಆಗಿದ್ದು ಅಂದರೆ ಈ ಒಂದು ಗಣಪತಿನೇ. ಸೊ ನಾನು ಕಾಲೇಜ್ ಲೈಫಿಂದ ಹಿಡ್ದು ಇಲ್ಲಿವರೆಗೂ ನನ್ನ ಗಣಪತಿನ ನಾನು ತುಂಬಾ ನಂಬಿದ್ದೀನಿ. ನನ್ನ ಲೈಫಲ್ಲಿ ಏನೇ ಬಂದರೂ ಫೇಸ್ ಮಾಡೋ ಆ ಒಂದು ಧೈರ್ಯ ನನಗೆ ತುಂಬಾ ಕಲ್ತಿದ್ದೀನಿ ಈಗ. ಹಾಗಾಗಿ ಒಂದು ಒಳ್ಳೆ ಫ್ಯಾಮಿಲಿ ನನ್ನ ಹಿಂದೆ ಇರೋದರಿಂದ, ನಮ್ಮ ಗಂಡನ ಮನೆ ಫ್ಯಾಮಿಲಿ ಇರೋದರಿಂದ, ಸೊ ನಾನು ಯಾವುದೇ ಒಂದು ಕಷ್ಟ ಬಂದರೂ ನಾನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ಎಲ್ಲರೂ ಇದ್ದಾರೆ ನನ್ನ ಜೊತೆ. ನಮ್ಮ ಗಂಡ ಇದ್ದಾರೆ, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಅತ್ತಿಗೆ, ಅಣ್ಣ, ಹಾಗೆ ನಮ್ಮ ನಾದಿನಿ ಎಲ್ಲರೂ ಇದ್ದಾರೆ. ನಮಗೇನೇ ಏನಾದರೂ ಕಷ್ಟ ಸುಖಕ್ಕೆ ಆಗ್ತಾರಲ್ವ, ಆ ಟೈಮಲ್ಲಿ ಅದನ್ನು ಶೇರ್ ಮಾಡ್ಕೊಳ್ತಾರಲ್ವ, ಅದಕ್ಕೆ ಬೆಂಬಲ ಕೊಡ್ತಾರಲ್ವ, ಅದು ಮುಖ್ಯ ಆಗುತ್ತೆ ಫಸ್ಟ್ ಆಫ್ ಆಲು. ಸೊ ಅದಕ್ಕೆಲ್ಲದಕ್ಕೂ ಇದ್ದಾರೆ ಅಂತ ಅಂದಮೇಲೆ ಏನೇ ನೋವು ಬಂದರೂ ಫೇಸ್ ಮಾಡ್ಬೋದು. ಸೊ ಈ ಒಂದು ಮೆಸೇಜ್ ನಿಮಗೆ ತಿಳಿಸೋಣ ಅಂತ ಅನ್ನಿಸ್ತು, ಹಾಗಾಗಿ ತಿಳಿಸಿದ್ದೀನಿ. ಓಕೆ, ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ.
ಎಲ್ಲ ಮುಗಿಸ್ಕೊಂಡು ಟೆಂಪಲ್ಗೆ ಹೊರಟಿದ್ವಿ. ಹಾಗೆ ಗಣಪತಿ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ವಿ. ಸೊ ತುಂಬ ಚೆನ್ನಾಗಿ ಅಲ್ಲಿ ಡೆಕೋರೇಷನ್ ಕೂಡ ಮಾಡಿದರು. ದೇವಸ್ಥಾನ ಮುಗಿಸ್ಕೊಂಡು ಮನೆ ಕೂಡ ಹೊರಟಿ ಪ್ರಸಾದ ತೊಗೊಂಡು ತುಂಬ ಚೆನ್ನಾಗಿ ಆಯಿತು ಈ ಒಂದು ವರ್ಷದ ಗಣಪತಿ ಹಬ್ಬ. ಹಾಗೆ ಎಲ್ಲ ಫೋಟೋಸ್ ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಸ್ಕಿಪ್ ಮಾಡಿದೆ ಈ ಒಂದು ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ಹಾಗೆ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ. ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನಾನು ನಿಮಗೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಹೆಚ್ಚೆಚ್ಚಾಗಿ ವಿಡಿಯೋ ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೇ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.